ಇವತ್ತು ಎಳ್ಳು ಅಮಾವಾಸ್ಯೆ ಕರ್ನಾಟಕದಲ್ಲಿ ಪವಿತ್ರವಾದ ದಿನ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವ ಸಂಪ್ರದಾಯ. ಅದಕ್ಕಾಗಿ ಡ್ಯಾಬೇರಿಯಲ್ಲಿರೋ ವಾಗ್ದೇವಿಯ ದರ್ಶನ ಪಡೆಯಲು ಹೋಗಂಬರ್ರಿ. ಇವತ್ತಿನ ದಿನ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬೆಳಗ್ಗೆ ಜಲ್ದಿ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಳ್ಳುವುದು. ಇವತ್ತು ರೈತ ಬಾಂಧವರು ತಮ್ಮ ತಮ್ಮ ಹೊಲದಲ್ಲಿ ಎಳ್ಳು ಮತ್ತು ಬೆಲ್ಲ ಚೆಲ್ಲಾಡ್ತಾರ್ರಿ. ಈ ರೀತಿ ಚೆಲ್ಲೋದ್ರಿಂದ ವೈಜ್ಞಾನಿಕವಾಗಿ ನಮ್ಮ ಉತ್ತರ ಕರ್ನಾಟಕದಾಗ್ರಿ ಜ್ವಾಳ ಮತ್ತ ಕಡಲಿ ಬಹಳಷ್ಟು ಬೆಳಿತೀವಿ ನೋಡ್ರಿ. ಬೇರೆ ಬೇರೆ ಹುಳಗಳಿಂದ ಬೆಳೆ ಹಾಳಾಗತ್ತಿರ್ತದ್ರಿ. ಇವತ್ತ ನಾವು ಚರಗ ಚೆಲ್ಲೋದ್ರಿಂದ ಹಕ್ಕಿಗಳೆಲ್ಲ ಬಂದು ನಾವು ಚೆಲ್ಲಿದ ಕಾಳುಗಳನ್ನು ತಿತ್ತಾವ್ರಿ, ಮತ್ತ ಹೊಲದಾಗಿರೋ ಹುಳುಗಳನ್ನು ತಿತ್ತಾವ್ ನೋಡ್ರಿ. ಅಷ್ಟೇ ಅಲ್ರಿ, ರೈತರು ತಾವು ನಂಬೋ ದೇವರಿಗೆ ಹೊಲದಾಗ ಬೆಳೆ ಚಲೋ ಬರ್ಲ ತಂದು ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡ್ತಾರ ನೋಡ್ರಿ. ಅಷ್ಟೇ ಅಲ್ರಿ, ಯಾರಿಗೆ ಶನಿ ದೋಷ ಇರ್ತದ, ಸಾಡೆ ಸಾತಿ ನಡಿಲಿಕತ್ತಿರ್ತದ ಅಂತವ್ರು ಶನಿ ದೇವ್ರಿಗೆ ಹೋಗಿ ಪೂಜೆ ಮಾಡ್ತಾರ ನೋಡ್ರಿ. ಈ ಹಬ್ಬ ರೀ ನಮ್ಮ ಕರ್ನಾಟಕದಾಗ ಮತ್ತ ಆಂಧ್ರ ಪ್ರದೇಶದಾಗ ಆಚರಿಸ್ತಾರ ನೋಡ್ರಿ. ಅದ್ರಾಗ ನಮ್ಮ ಕರ್ನಾಟಕದಾಗ್ರಿ ಮಲೆನಾಡ್ ಸೈಡ್ ಬೇರೆ ಆಚರಿಸ್ತಾರ್ರಿ, ಉತ್ತರ ಕರ್ನಾಟಕ ಸೈಡ್ ಬೇರೆ ಆಚರಿಸ್ತಾರ್ರಿ, ದಕ್ಷಿಣ ಕನ್ನಡದ ಕಡೆ ಬೇರೆ ಆಚರಿಸ್ತಾರ ನೋಡ್ರಿ. ಇನ್ನ ಒಂದು ಖುಷಿ ವಿಚಾರ ಏನಂತಂದ್ರ ಹಬ್ಬದ ದಿನ ವಿಧ ವಿಧವಾದ ಅಡುಗೆ ಮಾಡ್ಕೊಂಡು ಹೊಲ್ದಾಗ ಹೋಗಿ ಫ್ರೆಂಡ್ಸ್ ಮತ್ತ ಫ್ಯಾಮಿಲಿದವ್ರು ಎಲ್ಲಾರು ಒಂದ್ ಕಡೆ ಕೂತು ಊಟ ಮಾಡ್ತಾರ್ರಿ. ಈ ವರ್ಷ ಎಳ್ಳು ಅಮಾವಾಸ್ಯೆ ಯಾರು ಮಿಸ್ ಮಾಡ್ಕೊಂಡಿರತ್ತ ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಯಾಕಂದ್ರಿ ತಮಗ್ ಇಷ್ಟ ಇಲ್ಲ ತಂದ್ರು ಫ್ಯಾಮಿಲಿ ಸಲುವಾಗಿ ಅವ್ವ ಅಪ್ಪನ ಸಲುವಾಗಿ ಬೇರೆ ಊರಿಗೆ ಹೋಗಿ ಕೆಲಸ ಮಾಡಕತ್ತಿರ್ತೀರಿ. ನೀವು ಮಿಸ್ ಮಾಡ್ಕೊಳ್ಳೋ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಮತ್ತ ನೀವು ಯಾರ ಹೊಲ್ದಾಗ ಊಟ ಮಾಡಿರಿ, ಯಾರ ಜೊತೆ ಊಟ ಮಾಡಿರಿ ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ದೇವಿಯ ದರ್ಶನ ಪಡ್ಕೊಂಡು ಸುತ್ತಮುತ್ತ ನೋಡ್ಕೊತು ರಿಟರ್ನ್ ಊರಿಗೆ ಬಂದಿ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ, ಫಾಲೋ ಮಾಡ್ರಿ. ಇದೇ ರೀತಿ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡ್ರಿ.